ಸೊ ಎಲ್ಲ ಅನ್ಕೋತಾ ಇದ್ದೀರಾ ಏನೋ ಒಂದು ಜಡಿ ಬೂಟಿ ಥರ ಇಟ್ಕೊಂಡಿದ್ದಾಳೆ ತೇಜು ಅಂತ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಮ್ಯಾಜಿಕಲ್ ಹೇರ್ದು ಅಂದರೆ ಹೇರ್ ಆಯಿಲ್ದು ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಯಾವ ಥರ ಹೇರ್ ಆಯಿಲ್ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ಇದೇನು ಗೊತ್ತಾ, ನೀವು ಚಿಕ್ಕ ಮಕ್ಳಿಗೂ ಯೂಸ್ ಮಾಡ್ಬೋದು, ಈವನ್ ಸ್ಮಾಲ್ ಬೇಬೀಸ್ಗೂ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕೂದಲಿನ ಚೆನ್ನಾಗಿ ತಿಕ್ಕಾಗುತ್ತೆ, ಆಮೇಲೆ ಬೌನ್ಸಿಯಾಗುತ್ತೆ, ಮತ್ತು ಕೂದಲು ಉದ್ರೋಗೋದು ಸ್ಟಾಪ್ ಆಗುತ್ತೆ, ಆಮೇಲೆ ಚೆನ್ನಾಗಿ ಬೆಳೆಯುತ್ತೆ, ಕಪ್ಪಾಗುತ್ತೆ ಮೇಯ್ನಾಗಿ. ಸೊ ನಾನು ನಿಮ್ಗೆ ಹೇಳ್ತಾ ಇದ್ನಲ್ಲ, ನಂದು ಕೂದಲು ಜಾಸ್ತಿ ಕಪ್ಪಾಗಂಗೆ ನಾನು ಬೇರೆ ಬೇರೆ ಮೆಥಡಲ್ಲಿ ಮಾಡ್ತೀನಿ, ಅದು ಯಾವುದು ಅಂತ. ಸೊ ಅದನ್ನೇ ಹೇಳಿದ್ದು. ಸೊ ಈ ಒಂದು ಎಣ್ಣೆ ಆಗಿರುತ್ತೆ. ಸೊ ಇದ್ರದ್ದು ನಾನು ಫುಲ್ಲು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ಸೊ ಅದು ಫಸ್ಟ್ ನೀವೊಂದು ಬುಕ್ ತೊಗೊಂಡು ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಏನೇನು ನಾನು ಹೇಳ್ತೀನೋ ಅದೆಲ್ಲ ನೋಟ್ ಮಾಡ್ಕೊಳ್ಳಿ. ಯಾಕೆಂದರೆ ಫಸ್ಟ್ ಒಂದು ಪ್ಲೇಟಲ್ಲಿ ತೋರಿಸೋದ್ರಲ್ಲಿ ಇನ್ನೂ ಒಂದು 2-3 ಆ್ಯಡ್ ಮಾಡಿರಲ್ಲ ನಾನು. ಸೊ ವಿಡಿಯೋ ಮಧ್ಯೆ ಆ್ಯಡ್ ಮಾಡೋದ್ರಿಂದ ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡಿ ನೋಡೋದು ನಿಮಗೇನು ಅರ್ಥ ಆಗಲ್ಲ. ಯಾಕೆಂದರೆ ಇದು ನನ್ನದೇ ಓನ್ ಕ್ರಿಯೇಷನ್ ಆಗಿರುತ್ತೆ, DIYದು. ಸೊ ನಾನು ಹೇಳಿದ್ನಲ್ಲ, ನಂದು ಫುಲ್ ಕರ್ಲಿ ಏರ್ ಇದ್ದಿದ್ದು, ನಾನು ಫುಲ್ ಈ ಥರದ್ದೆಲ್ಲ ಮಾಡಿನೇ ಒಂದು ಸ್ವಲ್ಪ ವೇವಿ ಥರ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ಕಪ್ಪಗಿದೆ ಮೇಯ್ನಾಗಿ, ಹಂಗೆ ನೋಡಿ. ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಆ ಥರ ಕೂದಲು ಚೆನ್ನಾಗಿ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಭಾನುವಾರ ಮತ್ತು ಅಮಾವಾಸ್ಯೆ ದಿನ ಯಾವಾಗ ನಿಮಗೆ ಭಾನುವಾರ ಮತ್ತು ಅಮಾವಾಸ್ಯೆ ನಿಮಗೆ ಟೈಮ್ ಸಿಗುತ್ತೋ ಸ್ವಲ್ಪ ಕತ್ರಿನಲ್ಲಿ ಕಟ್ ಮಾಡ್ಕೋತಾ ಇರಿ. ನೀವೇ ಮಾಡಬೇಕು ಕತ್ರಿನಲ್ಲಿ, ಯಾರಿಗೂ ಹೇಳಬೇಡಿ. ಜಸ್ಟ್ ಏನು ಗೊತ್ತಾ, ಹಿಂಗೆ ಇಟ್ಕೊಳ್ಳಿ, ಈ ಎಡ್ಜಸ್ ಹತ್ರ ಎಷ್ಟಾಗುತ್ತೋ ಅಷ್ಟು ಒಂದು ಸ್ವಲ್ಪ ಹಿಂಗೆ ಕತ್ರಿನಲ್ಲಿ ಮಾಡ್ಕೊಳ್ಳಿ. ನಾನು ಅದೇ ಥರ ಮಾಡ್ಕೊಳ್ಳೋದು. ಯಾಕೆ ಅಂದರೆ ನಮ್ಮ ಕೂದಲಿನಲ್ಲಿ ಕೇತು ಗ್ರಹ ವಾಸ ಇರುತ್ತೆ. ಸೊ ನಿಮಗೆ ನಂದು ಕೆಲವೊಂದು ವ್ಲಾಗ್ಸಲ್ಲಿ ಹೇಳಿರ್ಬೋದು ಕೇತುದು. ಸೊ ನಮ್ಮ ಕೂದಲಿನಲ್ಲಿ ಕೇತುದಿರೋದು. ಸೊ ಅದೆಲ್ಲ ನಾವು ಆವಾಗವಾಗ ಎಷ್ಟು ಸ್ವಲ್ಪ ಆದರೂ ಪರವಾಗಿಲ್ಲ ಕಟ್ ಮಾಡ್ತಾ ಇರಬೇಕು, ಅಮಾವಾಸ್ಯೆ ಮತ್ತು ಭಾನುವಾರ ಟೈಮಲ್ಲಿ. ಸೊ ಅವಾಗೇನು ಗೊತ್ತಾ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ, ಮತ್ತು ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಂದೊಂದು ಸೀಕ್ರೆಟ್ ನಿಮ್ಗೆ ಹೇಳಿದೆ. ಸೊ ನಾನು ಇದೇ ಥರ ಫಾಲೋ ಮಾಡ್ತಾ ಇರೋದು. ಸೊ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಏನೇನು ನಾನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ಬಿಡ್ತೀನಿ. ಸೊ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತಿನ ಒಂದು ಹೇರ್ ಆಯಿಲ್ ಮಾಡೋದಕ್ಕೆ ಏನೇನು ಅಂದರೆ ಥಿಂಗ್ಸ್ ಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಫಸ್ಟ್ನೇದು ಏನು ಇಂಗ್ರೀಡಿಯೆಂಟ್ ಬೇಕು ಅಂದರೆ ಸೊಗದೆ ಬೇರು ಬೇಕಾಗುತ್ತೆ. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಏನೇನು ಬೇಕು ಅಂತ. ಸೊ ಫಸ್ಟ್ ಒನ್ ಏನು ಅಂದರೆ ಸೊಗದೆ ಬೇರು ಬೇಕಾಗುತ್ತೆ. ಸೊ ಸೆಕೆಂಡ್ ಏನು ಅಂದರೆ ಸಬ್ಜಾ ಸೀಡ್ಸು. ಆಮೇಲೆ ಮೂರನೇದು ಸಾಸಿವೆದು ಕಾಳು ಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ಒಗ್ಗರಣೆ ಮಾಡ್ತೀವಲ್ಲ ಆ ಥರ ಸಾಸಿವೆ ಕಾಳು. ಮತ್ತು ಇದು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಮತ್ತು ಇದು ಕರೋಂಜಿನೂ ಒಂದು ಸ್ವಲ್ಪ ಕಪ್ಪು ಎಳ್ಳು ಥರನೇ ಬರುತ್ತೆ. ಸೊ ನಿಮಗೆ ಗೊತ್ತಲ್ಲ, ಕೂದಲೆಲ್ಲ ಕಪ್ಪಗೆ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಏನೊಂದು ಇಷ್ಟು ತೋರಿಸಿದ್ದೀನೋ ಇದೆಲ್ಲ ಕಪ್ಪಗೆ ಮಾಡುವಂತಹ ರೆಮಿಡಿನೇ ಆಗಿರುತ್ತೆ. ಆಮೇಲೆ ಇದು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಲವಂಗ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು 15 ಇರ್ಬೋದು, 10-15 ಅಂದ್ಕೊಳ್ಳಿ. ಆಮೇಲೆ ಒಂದು 2 ಬೆಳ್ಳುಳ್ಳಿದು ಸಿಪ್ಪೆ ಮಾತ್ರ ತೊಗೊಂಡಿದ್ದೀನಿ. ಮತ್ತು ಇದು ದಾಳಿಂಬೆದು ಸಿಪ್ಪೆ, ಅದನ್ನು ಒಣಗಿಸಿದ್ದೀನಿ, ಡ್ರೈ ಮಾಡಿ ನಾನು ತೊಗೊಂಡಿದ್ದೀನಿ. ಮತ್ತು ದಾಸವಾಳದು ಹೂ ತೊಗೊಂಡಿದ್ದೀನಿ. ಸೊ ನೋಡಿ, ದಾಸವಾಳದ ಹೂ ತೊಗೊಂಡಿದ್ದೀನಿ. ಮತ್ತು ಇವಾಗ ಇನ್ನೊಂದು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ಅದೇನು ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೋಡಿ, ಇನ್ನೊಂದು ಏನು ಅಂದರೆ ಇದು ಬೆಟ್ಟದ ನೆಲ್ಲಿಕಾಯಿ ಬೇಕು. ಸೊ ಬೆಟ್ಟದ ನೆಲ್ಲಿಕಾಯಿ ಒಂದು ಬೇಕಾಗುತ್ತೆ. ಮತ್ತು ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆನೇ ಬೇಕು, ಯಾಕಂದರೆ ನಮಗೆ ಇದು ಕೂದಲಿಗೆ ತುಂಬ ಚೆನ್ನಾಗಿ ಮಾಡುತ್ತೆ ಆ ಥರ. ಸೊ ನೋಡಿ, ನೋಡ್ತಾ ಇದ್ದೀರಲ್ಲ, ನ್ಯಾಚುರಲ್ ಆಗಿ ಕೂದಲನ್ನ ಕಪ್ಪಾಗುವಂತೆ ಅದು ಮಾಡುತ್ತೆ, ಮತ್ತು ಶೈನಿಂಗ್ ಬರುತ್ತೆ ಕೂಡ, ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೌನ್ಸಿಯಾಗಿ, ಅಂದರೆ ಕೂದಲು ತುಂಬಿಕೊಂಡಿರಂಗೆ ಕಾಣುತ್ತೆ. ಕೂದಲು ಉದ್ರೋದು ಮೇಯ್ನಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಇದು ಎವ್ರಿ ನೈಟ್ ಅಂದರೆ ವಾರದಲ್ಲಿ 2 ಸಲ ಹಾಕೊಳ್ಳಿ, ಪರವಾಗಿಲ್ಲ. ನಾನು ಹಂಗೆ ಮಾಡೋದು, ಡೈಲಿ ನನಗೆ ಟೈಮ್ ಇರಲ್ಲ. ಸೊ ವಾರದಲ್ಲಿ 2 ಸಲ, ಅಂದರೆ ರಾತ್ರಿ ಮಲಗುವಾಗ ಅದನ್ನು ಅಪ್ಲೈ ಮಾಡಿ, ಮತ್ತು ಬೆಳಗ್ಗೆ ಅದನ್ನು ಸ್ನಾನ ಮಾಡಿ ಬರಬೇಕು ಆ ಥರ. ಸೊ ಇದು ಹೇಗೆ ಮಾಡೋದು ಅಂತ ಪ್ರೊಸೀಜರ್ನ ಇವಾಗ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಅಂತ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಲಾಸ್ಟ್ ಇದ್ರಲ್ಲಿ ತೋರಿಸಿದ್ನಲ್ಲ, ಈ ಥರ ಒಂದು ಕಬ್ಬಿಣದ್ದು ಬಾಂಡ್ಲಿ ಬೇಕಾಗುತ್ತೆ. ಸೊ ಕಬ್ಬಿಣದ ಬಾಂಡ್ಲಿನಲ್ಲಿ ಯಾವಾಗ ನಾವು ಹುರ್ಕೊಂಡು ಮಾಡ್ತೀವೋ ಅವಾಗ ಅದು ಕಲರ್ ಚೆನ್ನಾಗಿ ಬಿಡುತ್ತೆ. ಸೊ ಇದು ಕಪ್ಪು ಕೂದಲಾಗೋದಕ್ಕೆ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಂದು ಏನಿದೆ ಕೂದಲು ನೀವು ನೋಡ್ತಾ ಇದ್ದೀರಲ್ಲ, ಸೊ ನಂದು ಏನು ಅಂದರೆ ಒಂದು ಮೆಹಂದಿ ನಾನು ಹಾಕೊಂಡ್ರೂ ತುಂಬ ದಿನ ಹಿಡಿಯುತ್ತೆ. ಸೊ ಅದು ಹೆಂಗೆ ಹಿಡಿಯುತ್ತೆ ಅಂದರೆ ಈ ಥರ ಟ್ರಿಕ್ ಯೂಸ್ ಮಾಡ್ತಿರೋದ್ರಿಂದ, ಅಂದರೆ ಎಣ್ಣೆಯಲ್ಲಿ ಫುಲ್ ಕಪ್ಪಗೆ ಬರಂಗೆ ಮಾಡುತ್ತೆ ಅದು. ಸೊ ಅದು ಚೆನ್ನಾಗಿ ಕಪ್ಪು ಕೂದಲು ಬೆಳೆಯೋಂಗೆ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ ಹೇಳ್ತೀನಿ.
ಸೊ ಫಸ್ಟ್ ನಾನು ಹೇಳ್ಬಿಡ್ತೀನಿ ಯಾವ್ದ್ಯಾವ್ದನ್ನು ನಾವು ಐರನ್ದು ಅಂದರೆ ಕಬ್ಬಿಣದ ಬಾಣಲಿನಲ್ಲಿ ಯಾವ್ದ್ಯಾವ್ದು ಹುರ್ಕೋಬೇಕು ಅಂದರೆ ಫಸ್ಟು ಸಬ್ಜಾ ಸೀಡ್ಸು, ಸಾಸಿವೆ, ಮತ್ತು ಇದು ಕಪ್ಪು ಎಳ್ಳು, ಕರೋಂಜಿ, ಮೆಂತ್ಯಕಾಳು, ಲವಂಗ, ಮತ್ತು ಇದು ಬೆಳ್ಳುಳ್ಳಿದು ಸಿಪ್ಪೆ ಮತ್ತು ದಾಳಿಂಬೆದು ಸಿಪ್ಪೆ, ಇಷ್ಟನ್ನು ಮಾತ್ರ ನಾವು ಇದು ಮಾಡಬೇಕಾಗತ್ತೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ನಾನು ಅದು ಎಣ್ಣೆ ಮಾಡಬೇಕಾದ್ರೆ ಇದನ್ನು ಸೇರಿಸ್ತೀನಿ, ಯಾವ್ದು ಹೇಳಿ, ಆಮ್ಲನ. ಸೊ ಬನ್ನಿ ತೋರಿಸ್ತೀನಿ ಹೆಂಗೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದನ್ನೇ ಹಾಕ್ಕೊಂಡು ಹೋಗಬೇಕು. ಫಸ್ಟ್ ನಾನು ಇದನ್ನು ಹಾಕೊತಾ ಇದ್ದೀನಿ, ಯಾವ್ದು ಹೇಳಿ, ದಾಳಿಂಬೆದು ಸಿಪ್ಪೆ. ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಒದ್ದೆ ಇದ್ದರೆ ಅದೆಲ್ಲ ಡ್ರೈ ಆಗೋಗ್ಲಿ ಅಂತ. ಸೊ ಫಸ್ಟ್ ಅದನ್ನು ಹಾಕೊತಾ ಇದ್ದೀನಿ. ಚೆನ್ನಾಗಿ ಅದು ಡ್ರೈ ರೋಸ್ಟ್ ಮಾಡಬೇಕು. ಸೊ ಇವಾಗ ಇದ್ರದ್ದು ಹಸಿ ಇದು ಎಲ್ಲ ಹೋಗಿದೆ, ಅಂದರೆ ಒಂದು ಸ್ವಲ್ಪ ನೀರಿನ ಅಂಶ ಇದ್ದರೆ ಹೋಗಲಿ ಅಂದ್ಬಿಟ್ಟು ಆ ಥರ ಮಾಡ್ಕೊಳ್ಳೋದು. ಇವಾಗ ಇದನ್ನು ಹಾಕೊತಾ ಇದ್ದೀನಿ, ಬೆಳ್ಳುಳ್ಳಿದು ಸಿಪ್ಪೆನ ಹಾಕೊತಾ ಇದ್ದೀನಿ. ಸೊ ಬೆಳ್ಳುಳ್ಳಿದು ಸಿಪ್ಪೆ ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾನು ಈರುಳ್ಳಿ ಸಿಪ್ಪೆನ ಈ ಥರ ಯಾವಾಗಲೂ ತೆಗೆದಿಟ್ಟಿರ್ತೀನಿ. ಒಂದು ಸ್ವಲ್ಪ ಡಾರ್ಕ್ ಪಿಂಕ್ದು ಈರುಳ್ಳಿ ಸಿಪ್ಪೆ ತುಂಬ ಒಳ್ಳೆಯದು ಕೂದಲಿಗೆ. ಸೊ ಅದನ್ನು ಹಾಕೊತಾ ಇದ್ದೀನಿ. ಎಷ್ಟು ಅಂದರೆ ನಿಮಗೆ ಒಂದು ಅಂದಾಜು ಒಂದು ಈರುಳ್ಳಿ ಸಿಪ್ಪೆ ಅಂದ್ಕೊಳ್ಳಿ, ಒಂದು ಈರುಳ್ಳಿ ಸಿಪ್ಪೆ ಇಲ್ಲ 1.5 ಈರುಳ್ಳಿ ಸಿಪ್ಪೆ ಆ ಥರ. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ, ಅಂದರೆ ಕರಕ್ಲು ಮಾಡಬೇಕು, ಒಂದು ಸ್ವಲ್ಪ ಕಪ್ಪಾಗಬೇಕು. ಸಣ್ಣ ಉರಿನಲ್ಲೇ ಮಾಡಬೇಕು ಇದು ಮೆಥಡು. ಸೊ ನೋಡಿ, ಎಲ್ಲ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಥರ ಆಗ್ತಾಯಿದೆ. ಸೊ ಇದಾದಮೇಲೆ ಇದರಲ್ಲಿ ಏನು ನಾವು ಇಟ್ಟಿದ್ವೋ ಫ್ರೆಂಡ್ಸ್, ಸೊ ನೋಡಿ ಇದನ್ನೆಲ್ಲ ಇದಕ್ಕೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಸೊ ನೋಡಿ ಎಲ್ಲನೂ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಕರಿ ಬಣ್ಣ ಅಂದರೆ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ನೀವು ಇದು ಉರಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಪ್ಲಸ್ ನಾವು ಸಾಸಿವೆ ಹಾಕಿರೋದ್ರಿಂದ ಸಿಡಿತಾ ಇರುತ್ತೆ. ಸೊ ಅದಕ್ಕೆ ಅವಾಗವಾಗ ಹಿಂಗೆ ಮಾಡ್ತಾನೆ ಇರಿ. ನಾನು ಯಾವ ಥರ ಮೆಥಡ್ ಹೇಳ್ಕೊಡ್ತಾ ಇರೋದು ಅಂದರೆ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಉದ್ದ ಆಗುತ್ತೆ ಮತ್ತು ದಪ್ಪಗೆ ಬೆಳೆಯುತ್ತೆ. ಸೊ ನೋಡಿ, ನಾವೇನು ಹಾಕಿದ್ವೋ ಅದೆಲ್ಲ ಎಲ್ಲನೂ ಇವಾಗ ಡ್ರೈ ಆಗಿದೆ. ತುಂಬಾ ಸೀದಿಸ್ಬಾರ್ದು. ಸೊ ನಾನು ಅದಕ್ಕೆ ಹೇಳಿದ್ದು, ಎಷ್ಟು ನಿಮ್ಮ ಕೈಲಿ ಸಾಧ್ಯ ಆಗುತ್ತೋ ಅಷ್ಟು ಇದು ಮಾಡಿ, ಕಮ್ಮಿ ಉರಿನಲ್ಲೇ ಮಾಡ್ಕೋಬೇಕಾಗತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಆರಿದ ಮೇಲೆ ನಾನು ಮಿಕ್ಸಿಗೆ ಹಾಕಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ತರಿ ಥರ ಬಂದಿರುತ್ತೆ. ಇಷ್ಟಾದ್ರೂ ಸಾಕು, ಯಾಕೆಂದರೆ ಇದು ನಾವು ಎಣ್ಣೆಗೆ ಮಿಕ್ಸ್ ಮಾಡ್ತೀವಿ. ಈಗ ತೋರಿಸ್ತೀನಿ ನಾನು ಹೆಂಗೆ ಮಾಡೋದು ಅಂತ ಬಂದು. ಸೊ ಈ ಥರ ಒಂದು ತರಿ ಥರ ಮಾಡ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಫುಲ್ಲು ಪೇಸ್ಟ್ ಥರನೂ ಮಾಡ್ಬೋದು, ಬಟ್ ಹಾಗೆ ಇದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಸೊ ಇವಾಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೋಲ್ಡ್ ಪ್ರೆಸ್ಡ್ದು ಏನು ಕೊಬ್ಬರಿ ಎಣ್ಣೆ ನಾನು ತೊಗೊಂಡಿದ್ದೆ ಅಲ್ವಾ, ಸೊ ಅದನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನಾವು ಒಂದು ಸ್ವಲ್ಪ ಜಾಸ್ತಿನೇ ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 1 ಮಂತ್ಗೆ ಆಗಷ್ಟು ಬೇಕು ನನಗೆ. ಸೊ ಅದಕ್ಕೆ ಇಷ್ಟ ಆಗ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇದು ಪ್ಯಾರಾಚೂಟ್ ಆ ಥರದ್ದೆಲ್ಲ ಯಾವುದೇ ಒಂದು ಬ್ರ್ಯಾಂಡನ್ನು ನಾನು ಹೇಳ್ತಾ ಇಲ್ಲ, ಪ್ರಮೋಷನ್ ಥರ ಮಾಡ್ತಾ ಇಲ್ಲ. ಏನು ಅಂದರೆ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆನೇ ನೀವು ತೊಗೊಳ್ಳಿ. ಅವಾಗ ಏನು ಗೊತ್ತಾ, ಕೂದಲು ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಯಾವುದೇ ಒಂದು ಕೆಮಿಕಲ್ಸ್ ಮಿಕ್ಸ್ ಮಾಡಿರಲ್ಲ ಅವರು. ಸೊ ನಿಮಗೆ ತುಂಬ ಚೆನ್ನಾಗಾಗುತ್ತೆ, ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಇದೊಂದು ಸ್ವಲ್ಪ ಕಾಯಿಲಿ, ಅದು ಇವಾಗ ಚಳಿಗಾಲ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಸೊ ಅದೇನು ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಫಸ್ಟ್ನೇದೇನು ಹಾಕ್ಬೇಕು ಇದಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಇವಾಗ ಮೆಲ್ಟ್ ಆಗ್ತಾ ಇದೆ. ಸೊ ಫಸ್ಟ್ ನಾನು ಇದನ್ನು ಹಾಕೋತಾ ಇದ್ದೀನಿ, ಆಮ್ಲನ. ಯಾಕೆಂದರೆ ಅದೊಂದು ಚೂರು ನಮಗೆ ಅದರಲ್ಲಿರುವ ನೀರಿನ ಅಂಶ ಹೊಟ್ಟೋಗ್ಬೇಕು. ಸೊ ಫಸ್ಟ್ ಅದನ್ನು ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಅದು ಇದರಲ್ಲಿ ಎಣ್ಣೆಯಲ್ಲಿ ಮಿಕ್ಸಪ್ ಆಗಲಿ. ಸೊ ಅದಾದಮೇಲೆ ಬೇರೆ ಇನ್ನೊಂದಿದೆ ತೋರಿಸ್ತೀನಿ. ನೀವು ಬೇಕಾದ್ರೆ ಆಮ್ಲದ ಪುಡಿ ಹಾಕೋಬೋದು. ಆಮ್ಲ ಇಲ್ಲ ಅಂದರೆ, ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂದರೆ ಆಮ್ಲ ಪುಡಿ ಬರುತ್ತಲ್ಲ, ಅದು ಹಾಕೋಬೋದು. ಇಲ್ಲಾಂದರೆ ಈ ಥರ ಇನ್ನೂ ಚಿಕ್ಕದಾಗೂ ತುರಿದ್ಬಿಟ್ಟು ಹಾಕೋಬೋದು. ನಾನು ಈ ಥರ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ದಾಸವಾಳದ ಹಾಕ್ಕೊಂಡೆ ನಾನು. ಅವಾಗೇನು ಗೊತ್ತಾ, ಈ ಎಣ್ಣೆಯಲ್ಲಿ ಮತ್ತು ಕಬ್ಬಿಣದಲ್ಲಿ ಇದು ಏನು ಈ ಥರ ಬೇಯಿಸ್ಕೋತೀವೋ ನಾವು, ಸೊ ಅದರಲ್ಲಿರುವ ಸತ್ವ ಎಲ್ಲ ಇದ್ರೊಳಗೆ ಬಿಟ್ಕೊಳ್ಳುತ್ತೆ. ಸೊ ಅದೇ ಮೇನ್ ಉದ್ದೇಶ, ಕೂದಲು ಚೆನ್ನಾಗಾಗಬೇಕು ನಿಮಗೆ ಅಂದರೆ. ಸೊ ಏನು ಗೊತ್ತಾ, ಒಂದೇ ಸಲ ನೀವು ಮಾಡ್ಕೊಳ್ಳೋದು ಫ್ರೆಂಡ್ಸ್, ಇದು 1 ತಿಂಗಳವರೆಗೂ ಬರುತ್ತೆ ನಿಮಗೆ. ಸೊ ತುಂಬ ಚೆನ್ನಾಗಿರುವ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ನಾನು ಇದನ್ನೆಲ್ಲ ಮಾಡ್ತಾ ಇರ್ತೀನಿ. ನನ್ನ ಒಂದು ಸೀಕ್ರೆಟ್ನ ನಿಮ್ಮ ಹತ್ರ ಹೇಳ್ಕೊಂಡೆ, ಶೇರ್ ಮಾಡ್ಕೊಂಡಿದ್ದೀನಿ.
ಸೊ ಇದು ಒಂದು 2 ನಿಮಿಷದವರೆಗೂ ಮಾಡಿ ಅದರಲ್ಲಿರುವ ಸತ್ವ ಎಲ್ಲ ಅದರಲ್ಲಿ ಬಿಡಬೇಕು. ಅದಾದಮೇಲೆ ನಾನು ಮಿಕ್ಸಿಗೆ ಹಾಕಿದ್ದೀನಲ್ಲ ಅದನ್ನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡಿ ನಾನು ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವ ಒಂದು ಪುಡಿನ ನಾವು ಮಾಡ್ಕೊಂಡಿದ್ವೋ ಆ ಒಂದು ಪುಡಿನ ಇದ್ರೊಳಗೆ ಹಾಕೋತಾ ಇದ್ದೀನಿ. ತುಂಬ ಜನ ಇವಾಗ ಕೂದಲು ಉದುರೋಗ್ತಾ ಇದೆ, ಆಮೇಲೆ ಕೂದಲು ಚೆನ್ನಾಗೇ ಬೆಳೀತಾ ಇಲ್ಲ, ಬೇಗ ವೈಟ್ ಹೇರ್ ಅಂದರೆ ಗ್ರೇ ಹೇರ್ ಬೇಗ ಆಗ್ತಾ ಇದೆ ಅಂತ ಎಲ್ಲರೂ ಕೇಳ್ತಾ ಇರ್ತೀರಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ರೆಮಿಡಿ ಮಾಡಿರೋದು. ಇದು ಎಲ್ಲ ಥರ ಕೂದಲು ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಯಾಕೆಂದರೆ ನಾವು ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ನೇ ನೀವು ನೋಡಿರ್ತಾರೆ, ಎಲ್ಲನೂ ಕೂದಲು ಚೆನ್ನಾಗಾಗೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ತಿಕ್ಕಾಗಿ ಬೆಳೆಯುತ್ತೆ. ಕೂದಲು ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಮೇನಾಗಿ ಕಪ್ಪಾಗಿ ಬೆಳೆಯುತ್ತೆ. ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಕಪ್ಪು ಕೂದಲು ಬೇಕು ಅಂತ ಯಾರ್ಯಾರು ಆಸೆ ಪಡ್ತಿರೋ, ನಾನು ಮೆಹಂದಿನೇ ಹಾಕೋದು. ಮೆಹಂದಿ ಹಾಕ್ಕೊಂಡು ಕೂದಲು ಕಪ್ಪಗೆ ಹೆಂಗೆ ಮಾಡ್ಕೊಂಡಿರೋದು ಅಂದರೆ ಈ ಮೆಥಡ್ ಮಾಡಿಕೊಂಡೇ ಮಾಡಿರೋದು. ಸೊ ಅದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಅದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಒಂದು 10 ನಿಮಿಷ ಈ ಥರ ಮಾಡ್ಕೊತಾನೆ ಇರಬೇಕು ನೀವು. ಸಣ್ಣ ಉರಿಲಿ ಮಾಡಬೇಕು, ಯಾವುದೇ ಕಾರಣಕ್ಕೂ ದೊಡ್ಡ ಉರಿಲಿ ಸೀದಿಸ್ಬಾರ್ದು. ಸಣ್ಣ ಉರಿನಲ್ಲೇ ಅದು ಆ ಕೊಬ್ಬರಿ ಎಣ್ಣೆ ಜೊತೆಗೆ ಇದೆಲ್ಲ ಬೆರಿಬೇಕು. ಏನು ಒಂದು ಸಾಸಿವೆ ಹಾಕಿದ್ದೀವಿ ಅದು ಒಂದು ಸಾಸಿವೆ ಎಣ್ಣೆ ಥರ ಕನ್ವರ್ಟ್ ಆಗುತ್ತೆ. ಪ್ಲಸ್ ಆಮ್ಲ ಹಾಕಿದ್ದೀವಿ ಅದು ಆಮ್ಲ ಎಣ್ಣೆ ಥರ ಆಗುತ್ತೆ. ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಎಣ್ಣೆ ಥರ ಆಗುತ್ತೆ. ಮತ್ತು ಎಳ್ಳು ಹಾಕಿದ್ದೀವಿ, ಸೊ ಅದು ಎಳ್ಳೆಣ್ಣೆ ಥರ ಕನ್ವರ್ಟ್ ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಥರ ಇದು ಸತ್ವನೂ ಇದರೊಳಗೆ ಸಿಗುತ್ತೆ ನಿಮಗೆ. ಸೊ ಇದೊಂದು 10 ನಿಮಿಷ ಹಿಂಗೆ ಮಾಡ್ತೀನಿ, ಆಮೇಲೆ ಅದೇ ಫಿಲ್ಟರ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗಾಗಿದೆ ಅಂತ. ಅದು ನೀವು ಏನು ಒಂದು ಅದನ್ನು ಕುದಿಸ್ತಾ ಇರ್ತೀರಾ, ಒಂದು 10 ನಿಮಿಷ ಮಾಡಬೇಕು ಅನ್ನೋಲ್ಲ. ಸೊ ಅದ್ರ ಮಧ್ಯದಲ್ಲಿ ಇದೊಂದು ಕರ್ಬೇವು ಸೊಪ್ಪನ್ನ ಹಾಕೋಬೇಕಾಗತ್ತೆ. ಹಾಕೋಬೇಕಾದ್ರೆ ಹುಷಾರು ಫ್ರೆಂಡ್ಸ್, ಯಾಕಂದರೆ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಕರ್ಬೇವು ಸೊಪ್ಪು ಯಾಕೆ ಆ್ಯಡ್ ಮಾಡಿದೆ ಅಂದರೆ ಇದು ಕೂದಲು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕರ್ಬೇವು ಸೊಪ್ಪು ತುಂಬ ಒಳ್ಳೆಯದು, ನಮ್ಮ ಕೂದಲನ್ನ ಚೆನ್ನಾಗಿ ಮಾಡುತ್ತೆ. ಅದಕ್ಕೆ ಒಂದು 2 ಕಡ್ಡಿ ಎಳೆದ್ಬಿಟ್ಟು ಹಾಕಿದ್ದೀನಿ ಅಷ್ಟೆ. ಸೊ ಇದ್ರ ಜೊತೆ ನೋಡಿ ಒಂದು 10 ನಿಮಿಷ ನೀವು ಮಾಡಲೇಬೇಕು, ಆವಾಗಲೇ ಅದ್ರ ಸತ್ವ ಬಿಟ್ಕೊಳ್ಳೋದು. ಇವಾಗ ಫಿಲ್ಟರ್ ಮಾಡಿ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಬನ್ನಿ, 10 ನಿಮಿಷ ಆಗಿದೆ ಇವಾಗ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಏನು ಅಂದರೆ ಇವಾಗ ನಾನು ಸ್ಟವ್ವಿಂದ ತೆಗೆದು ಕೆಳಗೆ ಇಳಿಸಿದ್ದೀನಿ. ಸೊ ಇದು ಎಷ್ಟಿದೆ ಅಂದರೆ ಒಂದು 1/4 kg ಜಾಸ್ತಿ ಇರ್ಬೋದು ಕೊಬ್ಬರಿ ಎಣ್ಣೆ ಆ ಥರ ಹಾಕ್ಕೊಂಡಿರೋದು. ಸೊ ಅಂದಾಜು ಮೇಲೆ ನೀವು ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಜಾಸ್ತಿ ಸ್ಟೋರ್ ಮಾಡಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಹಾಕಿರೋ ಕ್ವಾಂಟಿಟಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಬಿಡಿ ಅಷ್ಟೇ. ಸೊ ಅದನ್ನು ಏನು ಗೊತ್ತಾ, ತಕ್ಷಣ ನೀವು ಫಿಲ್ಟ್ರು ಮಾಡಬಾರ್ದು. ಸೊ ಇದು ಒಂದು 2 ಗಂಟೆ ಕಬ್ಬಿಣದ ಬಾಣಲಿನಲ್ಲೇ ಇರಬೇಕಾಗತ್ತೆ. ಯಾಕೆಂದರೆ ಅದ್ರದ್ದು ಒಂದು ಅಂಶ ಅದರೊಳಗೆ ಬಿಟ್ಕೋಬೇಕು ಅದಕ್ಕೇ. ಆಮೇಲೆ ನೀವು ಅನ್ಕೋಬೋದು ಸೊಗದೆ ಬೇರೆ ಏನು ಮಾಡ್ತಾಳೆ ಇವಳು ಅಂತ. ಸೊ ಇವಾಗ ಹಾಕೋಬೇಕು, ಯಾವಾಗ ಸ್ಟವ್ವಿಂದ ಇಳಿಸ್ತೀವೋ ಆವಾಗ ಒಂದು ಸ್ವಲ್ಪ ಹಾಕೋಬೇಕು, ತುಂಬ ಹಾಕ್ಕೊಳಂಗಿಲ್ಲ. ತೋರಿಸ್ತೀನಿ ಎಷ್ಟು ಹಾಕೋಬೇಕು ಅಂತ. ಸೊ ನೋಡಿ ಇಷ್ಟು ಹಾಕೋತಾ ಇದ್ದೀನಿ. ಸೊ ಇವಾಗ ಫುಲ್ ಕೆಳಗೆ ಇಳಿಸಿದ್ಮೇಲೆ ಅದು ಹಾಕೋಬೇಕು, ಅದನ್ನು ಪ್ರೆಸ್ ಮಾಡಬೇಕು ಇವಾಗ. ಸೊ ನೋಡಿ ಈ ಥರ ಒಂದು ಸೌಟನ್ನ ತಗೊಂಡು ಅದನ್ನು ಫುಲ್ಲು ಅದಕ್ಕೆ ಮಿಕ್ಸ್ ಮಾಡಬೇಕು, ಅಂದರೆ ಒಳಗಡೆ ತಳ್ಳಬೇಕು. ಅದು ಅದರಲ್ಲಿ ಕುದಿಯುವ ಅವಶ್ಯಕತೆ ಇಲ್ಲ. ಸೊಗದೆ ಬೇರೋದು ಅದರದ್ದೇ ಆದಂತಹ ಒಂದು ಗುಣನ ಹೊಂದಿರುತ್ತೆ. ಅದು ಈವನ್ ನೀವು ನೀರಿನಲ್ಲಿ ಹಾಕಿ ಇಟ್ರೂ ಅದರದ್ದು ಅಂಶ ಬಿಟ್ಕೊಂಡಿರುತ್ತೆ, ಅಷ್ಟು ಪವರ್ಫುಲ್ ಅದು. ಸೊ ಅದನ್ನು ಕುದಿಸ್ಬಿಟ್ಟು ಸೀಕ್ಲು ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಫಸ್ಟ್ ಹಾಕ್ಕೊಂಡಿಲ್ಲ ನಾನು. ಸುಮ್ಮನೆ ಹಿಂಗೆ ಕೆಳಗಡೆವರೆಗೂ ಹಿಂಗೆ ಡಿಪ್ ಥರ ಮಾಡಿಬಿಡಿ ಅಷ್ಟೆ. ಸೊ ಇದು ಏನು ಅಂದರೆ ನೋಡಿ ಎಲ್ಲ ಇದು ಒಳಗೆ ಹಿಂಗೆ ಹಾಕಿದೆ. ಸೊ ನೀವೇನು ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. 2 ಮೆಥಡಲ್ಲಿ ಮಾಡ್ಬೋದು. ಒಂದೇನು ಅಂದರೆ ನಿಮಗೆ ಸಡನ್ನಾಗಿ ಈ ಥರ ಬೇಕು, ತಕ್ಷಣಕ್ಕೆ ಬೇಕು ಅಂದರೆ ಒಂದು 2 ಗಂಟೆ ಬಿಟ್ಟುಬಿಟ್ಟು ಫಿಲ್ಟರ್ ಮಾಡಿ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ. ಇಲ್ಲ ನಮಗೆ ಒಳ್ಳೆ ರಿಸಲ್ಟ್ ಬೇಕು, ಅದರಲ್ಲಿರೋ ಕಬ್ಬಿಣ ಅಂಶ ಎಲ್ಲ ಅದರಲ್ಲಿ ಬಿಟ್ಕೋಬೇಕು ಅಂದರೆ 1 ನೈಟ್ ಫುಲ್ ಬಿಡಿ. ಇವಾಗ ನೀವು ಬೆಳಗ್ಗೆ ಮಾಡಿರ್ತೀರಲ್ಲ, 1 ದಿನ ಬಿಡಿ, ಅದರಲ್ಲೇ ಇರಲಿ ಅದು. ಆಮೇಲೆ ಅದೆಲ್ಲ ಫುಲ್ಲು ಅದರ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದ್ರ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಇವಾಗ. ಸೊ ಅದನ್ನು ಫಿಲ್ಟರ್ ಮಾಡಿಬಿಟ್ಟು ಒಂದು ಬಾಟಲಲ್ಲಿ ಸೇವ್ ಮಾಡ್ಬೋದು. ಸೊ ಆ ಥರ. ಸೊ ನಾನು ಒಂದು 2 ಗಂಟೆ ಬಿಟ್ಬಿಟ್ಟು ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ, ಯಾಕೆಂದರೆ ನಿಮಗೆ ಗೊತ್ತಾಗಬೇಕಲ್ಲ ಯಾವ ಥರ ಇದೆ ಅಂತ. ನಿಮ್ಗೆ ಹೇಳಿದ್ದಷ್ಟೇ ಮೆಥಡ್ ಹಂಗೆ ಮಾಡ್ಕೊಳ್ಳಿ. ಅದರಲ್ಲೇ ಬಾಣಲಿನಲ್ಲೇ ಬಿಟ್ಬಿಟ್ರು 1 ದಿನ ಬಿಟ್ಟರೆ ನೆಕ್ಸ್ಟ್ ಡೇಗೆ ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇವಾಗ 2 ಗಂಟೆ ಬಿಟ್ಟಿದ್ದೀನಿ ನಾನು. ಸೊ ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ, ಫಿಲ್ಟರ್ ಮಾಡ್ತಾ ಇದ್ದೀನಿ.
ಅದರಲ್ಲಿ ಇನ್ನೂ ಇರುತ್ತೆ, ನೀವು ಫುಲ್ ಹಿಂಗೆ ಹಾಕ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಫುಲ್ ಹಿಂಗೆ ಹಾಕೊಂಬಿಡಿ. ಅದು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಹಿಂಗೆ ಇದು ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಈ ಥರ ಬಂದಿರುತ್ತೆ. ಅದರಲ್ಲಿ ಕೆಲವು ಕಪ್ಪುದೆಲ್ಲ ಕೆಳಗೆ ಫಿಲ್ಟರಿಂದ ಬಿದ್ದಿರುತ್ತೆ. ಸೊ ಪರವಾಗಿಲ್ಲ, ಯಾಕಂದರೆ ನಮ್ಮ ಕೂದಲು ಚೆನ್ನಾಗಾಗುತ್ತೆ ಅದೆಲ್ಲ. ಸೊ ಇವಾಗ ನಾನು ಬಾಟಲಲ್ಲಿ ಸೇವ್ ಮಾಡಿ ತೋರಿಸ್ತೀನಿ, ಸ್ಟೋರ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಗಾಜಿನ ಬಾಟಲ್ ತೊಗೊಂಡಿದ್ದೀನಿ ನಾನು. ಫಸ್ಟು ಅದು ಕೆಳಗಡೆ ನಾನು ಸೊಗದೆ ಬೇರ್ನ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ ಹೆಂಗೆ ಹಾಕೋದು ಅಂತ. ಸೊ ನೋಡಿ, ಫಿಲ್ಟರ್ ಮಾಡಿರೋದ್ರಲ್ಲಿ ಇತ್ತಲ್ಲ ಸೊಗದೆ ಬೇರು, ಸೊ ಅದನ್ನು ಕೆಳಗಡೆ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇವಾಗ ಈ ಒಂದು ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ಆ ಥರ. ಸೊ ನೋಡಿ, ಈ ಥರ ಆಗಿರುತ್ತೆ, ಕೆಳಗಡೆ ಅದು ಬಂದಿರುತ್ತೆ. ಸೊ ಅದೇನು ಗೊತ್ತಾ, ನೀವು ಬಿಸಿಲಲ್ಲಿ ಇಡಬೇಕು. ಒಂದು ದಿನ ಫುಲ್ಲು ಬಿಸಿಲಲ್ಲಿ ಅದನ್ನು ಬಿಸಿಲು ಮುಂದೆ ಹಿಂಗೆ ಇಡಬೇಕಾಗುತ್ತೆ. ಅದು ಏನು ಗೊತ್ತಾ, ಅದು ಓಪನ್ ಮಾಡಾರ ಇಡಿ, ಇಲ್ಲಾಂದ್ರೆ ಹಂಗೆ ಇಡಿ. ಸೊ ನಾನು ಒಂದು ಸ್ವಲ್ಪ ಓಪನ್ ಮಾಡಿಟ್ಟೆ, ಯಾಕೆಂದರೆ ಅದು ವೈಟಮಿನ್ ಡಿ ಇದೆಲ್ಲ ಸಿಗುತ್ತೆ ನಮಗೆ ಬಿಸಿಲಲ್ಲಿ, ಚೆನ್ನಾಗಿ ಅದು ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರ ಮೇನ್ ರೀಸನ್ ಬಂದರೆ ಬಿಸಿಲಲ್ಲಿ ಇಟ್ಟಾಗ ಏನು ಅಂದರೆ ಚೆನ್ನಾಗಿ ಅದು ಒಳಗಡೆ ಸೇರಿಕೊಳ್ಳುತ್ತೆ, ಅಬ್ಸರ್ವ್ ಆಗುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ಮಾಡಿದ್ದೀನಿ. ಸೊ ಇದು ನಿಮಗೆ ಎಷ್ಟು ದಿನ ಬರುತ್ತೆ ಅಂದರೆ 1 ತಿಂಗಳಿಂದ 2 ತಿಂಗಳವರೆಗೂ ನೀವು ಯೂಸ್ ಮಾಡ್ಬೋದು. ಸ್ವಲ್ಪನೇ ನೀವು ಹಾಕೊಳ್ತಾ, ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ಜಾಸ್ತಿ ಮಾಡಿದ್ರೂ ಒಂದು 4-5 ತಿಂಗಳವರೆಗೂ ಸ್ಟೋರ್ ಮಾಡ್ಕೋಬೋದು. ಸೊ ಈ ಥರ ಮೆಥಡ್ ಆಗಿತ್ತು. ಸೊ ನೋಡಿ, ನಾನೊಂದು ಸ್ವಲ್ಪ ಆಯಿಲ್ನ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಜಿಡ್ಡು ಥರ ಇದೆ. ಸೊ ಆಲ್ರೆಡಿ ಅರ್ಧ ಹಾಕೊಂಡಿದ್ದೀನಿ ನಾನು. ಸೊ ನೋಡಿ, ಈ ಥರ ಒಂದು ಕಪ್ಪು ಬಣ್ಣದಲ್ಲಿ ಬಂದಿರುತ್ತೆ. ಒಂದು ದಿನ ಫುಲ್ ಬಿಡಿ, ಅವಾಗ ಇನ್ನೂ ಜಾಸ್ತಿ ಕಪ್ಪು ಬಣ್ಣಕ್ಕೆ ಬರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಈ ಒಂದು ಬೇರೆ ಏನಿರುತ್ತೋ, ನಾನು ಇವಾಗ ಮಾಡಿ ತೋರಿಸಿದ್ನಲ್ಲ, ಸೊಗದೆ ಬೇರು ಅಂತಾರೆ. ಇದು ನೀವು ಪಂಚಾಲೆ ಅಂಗಡಿನಲ್ಲಿ ಸಿಗುತ್ತೆ. 20 ರುಪೀಸ್ಗೆ ಅಷ್ಟೇ ನಾನು ತಂದಿರೋದು. ಸ್ವಲ್ಪ ಅಷ್ಟೇ ಹಾಕ್ಕೊಂಡಿದ್ದೀನಿ ಅದರಲ್ಲಿ, ನಾನು ತೋರಿಸಿದ್ನಲ್ಲ ಎಷ್ಟು ಹಾಕೊಂಡೆ ಅಂತ. ಸೊ ಅದೇನು ಗೊತ್ತಾ, ಈ ಬೇರು ಈ ಎಣ್ಣೆ ಒಳಗೆ ಇರಬೇಕು. ಅದು ಖಾಲಿ ಆದಂಗೆ ಏನು ಮಾಡಿ ಅಂದರೆ, ಒಂದು ಸ್ವಲ್ಪ ನೀವು ಇದು ಕೊಬ್ಬರಿ ಎಣ್ಣೆ ಇರುತ್ತೆ ನೋಡಿ, ಕೊಬ್ಬರಿ ಎಣ್ಣೆನ ಒಂದು ಸ್ವಲ್ಪ ಕಾಯಿಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗೆ ಶೇಕ್ ಮಾಡಿಬಿಡಿ. ಅವಾಗ ಈ ಬೇರು ಅದೆಲ್ಲ ಅದ್ರಲ್ಲಿ ನಾವೇನೇನು ಹಾಕಿರ್ತೀವೋ ಅದೆಲ್ಲ ಅದಕ್ಕೂ ಸೇರ್ಕೋತಾ ಇರುತ್ತೆ. ಸೊ ನನಗನ್ಸೋದು ಒಂದು 2-3 ತಿಂಗಳು ಗ್ಯಾರಂಟಿ ಬರುತ್ತೆ ನಿಮಗೆ, ಒಬ್ಬರೇ ಯೂಸ್ ಮಾಡಿದ್ರೆ. ಒಂದು ಮನೆಯಲ್ಲಿ 1-2-3 ಜನ ಯೂಸ್ ಮಾಡಿದ್ರೆ 1 ತಿಂಗಳಿಗೆ ಬರುತ್ತೆ. ಸೊ ನಾನು ಅದೇ ಥರ ಮೆಥಡೇ ಮಾಡೋದು. ಸೊ ನಾನು ಏನು ಹಾಕಿದ್ದೀನೋ, ಸೊ ಇದೇನು ಗೊತ್ತಾ, ನಿಮಗೆ 1000 ರೂಪಾಯಿ ಕೊಟ್ಟರು ಈ ಥರ ಸಿಗಲ್ಲ. ತುಂಬ ಸೂಪರ್ಬ್ ಆಗಿರುವಂತಹ ಏರ್ ಆಯಿಲ್ ಇದು. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಸಾಫ್ಟಾಗಿ ಆಗುತ್ತೆ ಅಂದರೆ, ಆ್ಯಕ್ಚುಲಿ ಇದೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ, ಜಿಡ್ಡು ಥರ ಇದೆ. ಸೊ ಏನು ಮಾಡಿ ಅಂದರೆ, ಫಸ್ಟ್ ಹಿಂಗೆಲ್ಲ ಹಿಂಗೆ ಎಣ್ಣೆ ಹಚ್ಕೊತೀರಾ ಅಲ್ವಾ. ಸೊ ನೋಡಿ, ಈ ಥರದ್ದು ಎಣ್ಣೆ ಹಿಂಗೆ ತೊಗೊಂಡು ಹಿಂಗೆ ಹಾಕ್ಕೊತೀರಾ ಅಂದ್ಕೊಡಿ. ಸೊ ಫುಲ್ ಏನು ಅಂದರೆ ರೂಟ್ಗೆ ಹಾಕೋಬೇಕಿದು. ಸೊ ಎಲ್ಲ ಪಾರ್ಟಿಷನ್ ಥರ ಮಾಡಿಬಿಟ್ಟು ರೂಟ್ಗೆ ಅಪ್ಲೈ ಮಾಡಿ. ಕೂದಲಿಗೆ ಆಮೇಲೆ ಮಾಡಬೇಕಾಗತ್ತೆ. ಫಸ್ಟ್ ಹಿಂಗೆ 2 ಸೈಡ್ ಹಿಂಗೆ ತೊಗೊಂಡ್ಬಿಟ್ಟು, ಸೊ ಎಲ್ಲ ಹಿಂಗೆ ಹಚ್ಕೊಳ್ತಾ ಬನ್ನಿ. ಫುಲ್ ಎಲ್ಲ ಹಿಂಗೆ ಹಾಕ್ಕೊತೀರಾ ಅಂದ್ಕೊಳ್ಳಿ. ಅದಾದಮೇಲೆ ಈ ಕೂದಲುದು ಎಡ್ಜಿಗೆ ಹಾಕೋಬೇಕು ಯಾವಾಗ್ಲೂ. ಹಿಂಗೆ ಫುಲ್ ಹಿಂಗೆ ಮೆತ್ಕೊಂಡ್ಬಿಡ್ಬಾರ್ದು ಕೂದಲು ಉದ್ರೋಗುತ್ತೆ ಅವಾಗ ಜಾಸ್ತಿ. ಫಸ್ಟು ಬುಡಕ್ಕೆ ಹಾಕೋಬೇಕು, ಆಮೇಲೆ ಎಡ್ಜಿಗೆ ಹಿಂಗೆ ಒಂದು ಸ್ವಲ್ಪ ಎಣ್ಣೆ ಹಿಂಗೆ ಹಾಕ್ಕೊಂಡು ಅದಾದಮೇಲೆ ಹಿಂಗೆ ಮಸಾಜ್ ಮಾಡಬೇಕು. ಮೇನಾಗಿ ಏನು ಗೊತ್ತಾ, ಮಸಾಜ್ ಮಾಡಿದ್ರೇ ಕೂದಲು ಚೆನ್ನಾಗಿ ಬೆಳೆಯೋದು. ಸೊ ಚೆನ್ನಾಗಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಸೊ ಫಸ್ಟ್ನೇ ಮೆಥಡು ಈ ಥರ ಮಾಡಿ ಫುಲ್ಲು ನಮ್ಮದು ರೂಟ್ ಹತ್ರನೇ ಮಾಡಬೇಕಾಗುತ್ತೆ ಎಲ್ಲ ಕಡೆ ನೋಡಿ ಹಿಂಗೆ. ಸೊ ಇದೊಂದು ಆಯಿತಾ, ಫಸ್ಟ್ನೇ ಮೆಥಡು. ಸೆಕೆಂಡ್ನೇ ಮೆಥಡ್ ಏನು ಅಂದರೆ, ನಿಮ್ಮದು ಕೈ ಇರುತ್ತಲ್ವ, ಸೊ ಇದನ್ನು ಹಿಂಗೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡಿ, ಎಲ್ಲ ಕಡೆನೂ ಮಾಡಬೇಕು. ಸೊ ಫುಲ್ ಎಲ್ಲ ಕಡೆ ಈ ಥರ ಎಷ್ಟು ಅಂದರೆ 1-2 ನಿಮಿಷ ಮಾಡಿ. ನಾನು ಹಿಂಗೆ ಮಾಡೋದು. ಸೊ 2 ಮಿನಿಟ್ಸ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗಲೇ ಅದು ಕೂದಲು ಉದ್ರೋದು ಸ್ಟಾಪ್ ಆಗುತ್ತೆ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಆಮೇಲೆ ಕೂದಲು ಕಪ್ಪಾಗಂಗೆ ಪ್ರಮೋಟ್ ಮಾಡುತ್ತೆ ಅದು. ಏನು ನಾವು ಒಂದು ಎಣ್ಣೆ ಎಲ್ಲ ಹಾಕಿರ್ತೀವೋ, ಮಸಾಜ್ ಆದರೆ ತಾನೇ ಚೆನ್ನಾಗಿ ಗ್ರೋತ್ ಆಗೋದು. ಸೊ ಆಯಿತಾ, ಅದು 2ನೇದಾಯಿತು. ಸೊ 3ನೇದೊಂದು ಹೇಳ್ತೀನಿ. ಹೆಂಗೆ ಅಂದರೆ, ಹಿಂಗೆ ಕೂದಲು ಹಿಂಗಿರುತ್ತೆ ಅಂದ್ಕೊಳ್ಳಿ, ಹಿಂಗೆ ರೋಲ್ ಥರ ಮಾಡಿಬಿಟ್ಟು ಹಿಂಗೆ ಎಳಿಬೇಕು. 1 2 3 ಜೋರಾಗಿ ಎಳ್ದುಬಿಡ್ಬೇಡಿ, ಕಿತ್ತೋಗ್ಬಿಡುತ್ತೆ. ಸೊ ಸ್ವಲ್ಪ ನಿಧಾನಕ್ಕೆ. ಹುಡುಗರ್ದಾದರೆ ಹಿಂಗೆ ಅಂದ್ಬಿಟ್ಟು ಹಿಂಗೆ ಎಳಿಬೋದು. ಚಿಕ್ಕ ಕೂದಲು ಇರುತ್ತಲ್ವ, ಸೊ ಅವ್ರದ್ದು ಈಸಿಯಾಗಿ ಹಿಂಗೆಲ್ಲ ಹಿಂಗೆ ಮಾಡ್ಕೋಬೋದು. ಸೊ ಹುಡುಗಿರ್ದಾರೆ ಒಂದು ಸ್ವಲ್ಪ ಹಿಂಗೆ ರೋಲ್ ಥರ ಮಾಡಿಬಿಟ್ಟು ಹಿಂಗೆ ಎಳೀರಿ. ಸೊ ಎಲ್ಲೆಲ್ಲಿ ಮಾಡಬೇಕು ಅಂದರೆ ಫುಲ್ ಎಲ್ಲ ಕಡೆ ಈ ಥರ ಮಾಡ್ಕೋಬೇಕಾಗತ್ತೆ ನೀವು. ಸೊ ಆ ಥರ.
ಸೊ ನೋಡಿ ನಂದು ಆಯಿಲ್ ಫುಲ್ ಎಲ್ಲ ಹಿಂಗೆ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನಾವು ಒಂದಿನ ಹಾಕ್ಕೊಂಡು ರಾತ್ರಿ ಹಾಕ್ಕೊಂಡು ಮಲಗಿರ್ತೀವಿ ಅಲ್ವಾ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದಾಗ ಕೂದಲು ತುಂಬ ಚೆನ್ನಾಗಾಗುತ್ತೆ. ಅಂದರೆ ಶೈನಿಂಗ್ ಬರುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಕೂದಲು ಕಪ್ಪಾಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಈ ಥರ ಒಂದು ಮ್ಯಾಜಿಕಲ್ದು ನನ್ನದೇ ಆದಂತಹ ಓನ್ ಕ್ರಿಯೇಷನ್, ಎಲ್ಲೂ ಸಿಗಲ್ಲ ನಿಮಗೆ. ನಾನು ಹೇಳಿದ್ನಲ್ಲ, ನಂದೆಲ್ಲ ಕೆಲವೆಲ್ಲ ನಾನು ಮಾಡ್ಕೊಂಡಿರೋದು ನನ್ನದೇ ಕ್ರಿಯೇಷನ್. ಅಂದರೆ ನಂದು ಓನ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾನು ಯೂಸ್ ಮಾಡಿರೋದು. ಬೆಳ್ಳುಳ್ಳಿ ಸಿಪ್ಪೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೂದಲು ಕಪ್ಪಗೆ ಬರೋಂಗೆ. ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು, ದಾಳಿಂಬೆ ಸಿಪ್ಪೆ ಆಗಿರ್ಬೋದು, ಅದೆಲ್ಲ ಏನು ಗೊತ್ತಾ, ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ ಮತ್ತು ಕಪ್ಪಾಗಂಗೆ ಅದು ಹೆಲ್ಪ್ ಮಾಡುತ್ತೆ. ಆ ಮೂರೂ ಅಷ್ಟೇ, ನಿಮ್ಮ ಕೂದಲು ಕಪ್ಪಾಗಂಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಹೇಳಿದ್ದು ಚಿಕ್ಕ ಮಕ್ಳಿಗೂ ಹಾಕಿ ಅಂತ. ಚಿಕ್ಕ ಮಕ್ಳಿಗೆ ಹಾಕಿದ್ರೂ ನಿಮಗೆ ಕೂದಲು ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಕೆಲವು ಪಾಪುಗಳಿಗೆ ಬೋಡ ಥರ ಇರುತ್ತಲ್ವ, ಅಂದರೆ ಕೂದಲು ಜಾಸ್ತಿ ಬೆಳೆದಿರಲ್ಲ. ಸೊ ಜಸ್ಟ್ ಇದನ್ನು ಒಂಚೂರು ಬಿಸಿ ಮಾಡಿಬಿಟ್ಟು ಬೆಚ್ಚಗಿರಂಗೆ, ಸೊ ಅದನ್ನು ಮಾಡಿ ನಾನು ತೋರಿಸಿದ್ನಲ್ಲ 3 ಮಸಾಜ್ದು ಟಿಪ್ಸ್ ಮೆಥಡು. ಸೊ ಆ ಥರ ಫಸ್ಟ್ನೇದೇನು ಅಂದರೆ ಹಿಂಗೆ ಚೆನ್ನಾಗಿ ಹಿಂಗೆ ಅನ್ಬೇಕು, ಸೆಕೆಂಡ್ನೇದು ಟ್ಯಾಪಿಂಗು, ಥರ್ಡ್ ಹಿಂಗೆ ಅಂದ್ಬಿಟ್ಟು ಹಿಂಗೆ ಎಳಿಬೇಕು ಮೇಲ್ಗಡೆ. ಸೊ ಆ ಥರ ಮಾಡ್ಕೊಳ್ಳಿ, ಆವಾಗ ಕೂದಲು ಚೆನ್ನಾಗಿ ಬರುತ್ತೆ. ಸೊ ನನಗೆ ಯಾರೋ ಕೇಳಿದರು, ಅವ್ರ ಮಗಳಿಗೆ ಅದೇ ಕೂದಲು ತುಂಬ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ. ಸೊ ಅದಕ್ಕೆ ಈ ಒಂದು ಇದನ್ನು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಸೊ ಕೂದಲು ರಿಲೇಟೆಡ್ ತುಂಬ ಜನಕ್ಕೆ ಯೂಸ್ಫುಲ್ ಆಗುತ್ತಲ್ವಾ, ಸೊ ಅದಕ್ಕೇ. ಸೊ ಈ ವಿಡಿಯೋ ಇಷ್ಟ ಆಗಿ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.